ವೆಲ್ಕಮ್ ಬ್ಯಾಕ್. ಸಿಎಂ ಡಿಕೆಶಿ ವಿರುದ್ಧ ನೈಸ್ ಭೂಚಕ್ರ ಬಿಟ್ಟಿದ್ದಾರೆ ಎಚ್ಡಿಕೆ. ಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ನೈಸ್ ಕಂಪನಿ ಖರೀದಿಗೆ ಮುಂದಾಗಿದ್ರು ಡಿಕೆ ಶಿವಕುಮಾರ್. ನನಗಿರುವ ಮಾಹಿತಿ ಪ್ರಕಾರ ಬೇನಾಮಿ ಕಂಪನಿಗಳ ಮೂಲಕ ಈ ಒಂದು ಮುಖ್ಯಮಂತ್ರಿಯೇ ನೈಸ್ ಕಂಪನಿ ಸತ್ಯಾಂಶಗಳ ಮಾಹಿತಿಯನ್ನ ಇಟ್ಟು ಇವತ್ತೇನು ಟೋಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಟೋಲ್ ಅನ್ನ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸುವವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ನಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲ್ ಅನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ. ನಾವು ಯಾವುದೇ ರೀತಿ ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನ ಉದ್ರೇಕಕ್ಕೆ ಒಳಗಾಗಿ ಅಲ್ಲಿ ಹೋಗಿ ನಾವೇನು ಧೂಳಿಪಟ ಮಾಡಬೇಕಾಗಿಲ್ಲ. ಆದರೆ ಜನತೆಗೆ ಶಾಂತ ರೀತಿಯಿಂದ ನಾನು ಒಂದು ಪತ್ರಿಕೆಗಳನ್ನ ನಿಮ್ಮಗಳಿಗೆ ಡೆಲಿವರಿ ಮಾಡಿಸ್ತೀವಿ. ತಾವು ಮಾಡಬೇಕಾಗಿರೋದು ಆ ಟೋಲ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಯಾತಕ್ಕೆ ಹಣ ಕಟ್ಟಬಾರದು ಅಂತೇಳಿ. ಯಾಕೆಂದ್ರೆ ಈ ಸರ್ಕಾರ ಈಗಲೂ ನಮ್ಮ PWD ಮಿನಿಸ್ಟರ್ ಹೇಳ್ತಾರೆ, ಪಾಪ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನು ಮೊದಲನೇ ಹಂತದಲ್ಲಿ ಏನು MOU ಆಗಿತ್ತು, ನಂತರ ಏನೇನೋ ಆ ಕಂಪನಿಗೆ ಅನುಕೂಲ ಆಗಿ ಹಲವಾರು ಸರ್ಕಾರಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಇದೆಲ್ಲದರ ಮಾಹಿತಿಗಳು ಯಾವೊಂದು ತೀರ್ಪುಗಳು ಈಗ ಮೊನ್ನೆ ಬಂದಿದೆ ಕೋರ್ಟ್ನಿಂದ, ಅದೆಲ್ಲದರ ಮಾಹಿತಿಗಳನ್ನು ಇಟ್ಟು ನಾನು ಹ್ಯಾಂಡ್ ಬಿಲ್ ಅನ್ನ ಪಕ್ಷದ ವತಿಯಿಂದ ಕೊಡ್ತೀವಿ. ನಾವು ಮಾಡಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ಇದೆಲ್ಲವನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪ್ರತಿಯೊಂದು ಜನತೆಗೆ ತಲುಪ